ಸದ್ಯ ಭಾರತದಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ನೋಡ್ತಾ ಇದ್ದೀವಿ. ಜಂತರ್ ಮಂತರ್ ಆಯಿತು, ಕರ್ನಾಟಕದಲ್ಲಿ ಆಗ್ತಾ ಇದೆ, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಪೇಪರ್ ಲೀಕ್ ಸಂಬಂಧಪಟ್ಟಂತೆ ಹಾಗೆ ವಿದ್ಯಾರ್ಥಿಗಳ ಕೆಲವೊಂದಿಷ್ಟು ಅನ್ಯಾಯಗಳ ವಿರುದ್ಧ ಹೋರಾಟಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ನಮಗೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಕಾಣ್ತಾ ಇದ್ದಾರೆ. ಇವರೆಲ್ಲ ಬಂದಿರೋದು ಪೇಪರ್ ಲೀಕ್ ಸಂಬಂಧ ಅಲ್ಲ, ಬದಲಾಗಿ ಮುಂದಿನ ಗದಗ ಏನಿದೆಯಲ್ಲ ಅದು ಈಗ ಸದ್ಯ ಬರಪೀಡಿತ ಆಗಿದೆ, ಅದಕ್ಕೊಂದು ಪರಿಹಾರ ಬೇಕು ಅಂತ ವಿದ್ಯಾರ್ಥಿಗಳು ಕೂಡ ಅವರೇ ಸ್ವಯಂ ಪ್ರೇರಿತರಾಗಿ ರಕ್ತದಲ್ಲಿ ಸಹಿಯನ್ನ ಮಾಡಿ ಪ್ರಧಾನಮಂತ್ರಿ ಅವರಿಗೆ ಹಾಗೆ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಬನ್ನಿ ಅವರ ಅಭಿಪ್ರಾಯ, ಅವರ ನಿಲುವು ಅವ್ರ ಹತ್ರನೇ ಕೇಳೋಣ. ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣು ಕೌಲೂರ್ ಅಂತ, BCom ಸೆಕೆಂಡ್ ಇಯರ್ ಸ್ಟೂಡೆಂಟ್. ಇದು ರಕ್ತ ಸಹಿ ಮಾಡೋ ಕಾರಣ ಏನಂದ್ರೆ, ಇದು ಅನಿಲ್ ಮೆಣಸಿನಕಾಯಿ ಅವರ ನೇತೃತ್ವದಲ್ಲಿ ಜಂಜಿ ಮತದಾರರು ಮತ್ತು ನಾಗರಿಕರ ವೇದಿಕೆ ರಕ್ತ ಸಿಹಿ ಅಭಿಯಾನದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳು ನಮ್ಮ ರಕ್ತದಿಂದ ನಮ್ಮ ಹೆಸರು ಮತ್ತು ಕ್ರಮ ಸಂಖ್ಯೆ ನಮ್ಮ ನಂಬರನ್ನು ಬರೆದು, ಕಾರಣ ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆ ಎಜುಕೇಷನ್ ಒಳಗಾತು ಒಳ್ಳೆ ಅಭಿವೃದ್ಧಿ ಅಂತರೂ ಆಗೇ ಇಲ್ಲ. ಅಭಿವೃದ್ಧಿ ಒಳಗೆ ಮೊನ್ನೆಲ್ಲ ನಾವು ಪೇಪರ್ದಾಗ ಒಳ್ಳೆ TV ಒಳಗೆ ನೋಡಿವಿ, ಅಭಿವೃದ್ಧಿ ಅತ್ಯಂತ ಭಾಳ ಕೆಳಮಟ್ಟದಾಗೈತೆ ಅಭಿವೃದ್ಧಿ ಒಳಗೆ. ಮತ್ತು ಶಿಕ್ಷಣದಾಗೂ ತಳಗಲಿಂತ ರ್ಯಾಂಕ್ ಬರುತ್ತೆ, ಮ್ಯಾಗಲಿಂತ ರ್ಯಾಂಕ್ ಬರೋಂಗಿಲ್ಲ. ಹಂಗಾಗಿ ನಮ್ಗೆ ಎಲ್ಲ ಸಾಮಾನ್ಯ ಜನರ ನಡುವೆ ಒಂದು ಸಾಮಾನ್ಯ ಮನುಷ್ಯನ ಗತೆ ಇರೋ ಒಂದು ಲೀಡರ್, ಎಲ್ಲರೂ ರೈತರಾಗಲಿ ವಿದ್ಯಾರ್ಥಿಗಳಾಗಲಿ ಎಲ್ಲ ನಾಗರಿಕರ ಸಮಸ್ಯೆಗಳನ್ನು ಕೇಳಿ ಅವ್ರ ಸಮಸ್ಯೆ ಬಗೆಹರಿಸೋಂಥ ನಮಗೊಬ್ಬ ನಾಯಕ ಬೇಕಂತಂದು ನಾವೆಲ್ಲ ಬಯಸ್ತೀವಿ. ಈಗ ಅವರು ಸಮರ್ಥ ನಾಯಕ ಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂದರೆ ಸರ್ಕಾರದ ಕಡೆಯಿಂದ? ಸರ್, ಈಗ ಇಲ್ಲಿ ಡಿಗ್ರಿ, ಡಬಲ್ ಡಿಗ್ರಿ ಮತ್ತು ಡಿಪ್ಲೊಮ್, ಈಗ ITI ಮುಗಿಸಿದ್ರು ಇಲ್ಲಿ ನಮ್ಗೆ ಯಾವ ಜಾಬ್ ಇಲ್ಲ ಸರ್ ಸ್ಟೂಡೆಂಟ್ಸಿಗೆ. ನಾವು ಮತ್ತು ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಪುಣೆ ಇಂಥಲ್ಲೆಲ್ಲ ಹೋಗ್ಬೇಕು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಕಂಪ್ನಿ ಅಥವಾ ಯಾವುದೇ ಫ್ಯಾಕ್ಟ್ರಿ ಅದನ್ನು ಕೆಲಸ ಮಾಡೋಕ್ಕಿಲ್ಲ. ಅಲ್ಲೆಲ್ಲ ಕೂಳು ನೀರು ಬಿಟ್ಟೆಲ್ಲ ಅಲ್ಲಿ ದುಡಿಬೇಕು ಎಷ್ಟೊತ್ತಿದ್ರು. ಮತ್ತು ಇಲ್ಲಿ ಸ್ಪೋರ್ಟ್ಸಿಂದು ಏನೂ ಫೆಸಿಲಿಟೀಸ್ ಇಲ್ಲ, ಮತ್ತು ಸಪೋರ್ಟು ಮಾಡೋಂಗಿಲ್ಲ. ಸಪೋರ್ಟ್ ಮಾಡೋದು ಅಂದ್ರೇನು ಒಳ್ಳೆ ಏನು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಸ್ಪೋರ್ಟ್ಸಿಗೆ. ಹಂಗಾಗಿ ಭಾಳ ಹಿಂದೆ ಸರ್. ಅಂದರೆ ವಿದ್ಯಾರ್ಥಿಗಳ ಅಭಿಪ್ರಾಯದಲ್ಲಿ ಗೊತ್ತಾಗ್ತಾ ಇದೆ, ಗದಗಕ್ಕೆ ಸರ್ವಾಂಗೀಣವಾದಂಥ ಅಭಿವೃದ್ಧಿ ಬೇಕು, ದೊಡ್ಡದೊಂದು ಪರಿಹಾರ ಬೇಕು ಅಂತ. ನಾವು ಈಗಾಗಲೇ ರೈತರ ಹತ್ರ ಮಾತಾಡಿದ್ದಾಯಿತು, ಅವರು ಈ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಕೇಳ್ಕೊಂಡ್ರು. ವಿದ್ಯಾರ್ಥಿಗಳು ಇಲ್ಲಿನ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಕಲಿಬೇಕು, ಕೆಲಸಕ್ಕಾಗಿ ಎಲ್ಲಿಗೋ ಹೋಗಬೇಕು, ಇನ್ಯಾವುದೋ ಊರಲ್ಲಿ ಗೊತ್ತು ಗುರಿ ಇಲ್ಲದ ಊರಲ್ಲಿ ಅಲ್ದಾಡಬೇಕು ಅನ್ನೋದು ಅವರದ್ದೊಂದು ಗೋಳು. ಸೊ ಇದಕ್ಕೆಲ್ಲ ಪರಿಹಾರ ಖಂಡಿತವಾಗಿಯೂ ಸಂಬಂಧಪಟ್ಟವರು ಕೊಡಬೇಕಾಗತ್ತೆ.